ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ದರ ಹೆಚ್ಚಳ ಮಾಡಿ ಪರಿಷ್ಕರ ದರ 15% ಹೆಚ್ಚು ಮಾಡಿರ್ತಾರೆ. ಆದರೆ ನಮ್ಮ ಮುಳಬಾಗಿಲು ಮತ್ತು ನಂಗ್ಲಿ ಮಾರ್ಗದಲ್ಲಿ ಮಾತ್ರ 100% ಹೆಚ್ಚಳವಾಗಿರುತ್ತೆ. ಇದು ನೋಡಿದ್ರೆ ಇದಕ್ಕೆ ಮುಂಚೆ 12 ರೂಪಾಯಿ ಇತ್ತು ವೇಗದೂತ ದರ, ಆದರೆ ಈಗ 15% ಜಾಸ್ತಿ ಮಾಡಿದ್ರು ಸಹ 19 ರೂಪಾಯಿ 55 ಪೈಸೆ ಆಗಬೇಕು. ರೌಂಡ್ ಆಫ್ ಮಾಡಿದ್ರೆ ಕೂಡ 20 ರೂಪಾಯಿ ಆಗಬೇಕಾಗಿತ್ತು. ಆದರೆ ನಮ್ಮ KSRTC ಬಸ್ಸುಗಳಲ್ಲಿ ಟಿಕೆಟ್ ಬರ್ತಿರೋದು 33 ರೂಪಾಯಿ. 13 ರೂಪಾಯಿ ಎಕ್ಸ್ಟ್ರಾ ವಸೂಲಿ ಮಾಡ್ತಿದ್ದಾರೆ. ಕೆಲವು ನಮ್ಮ ಸಾರ್ವಜನಿಕರ ಹತ್ರ, ಯಾರು ಪ್ರಯಾಣಿಕರ ಹತ್ರ 13 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಒಂದು ಕಡೆ 15% ಹೆಚ್ಚಳ ಮಾಡಿ ಸರ್ಕಾರವೇ ಒಂದು ಸಾರ್ವಜನಿಕರ ಮೇಲೆ ಬರೆ ಎಳೆದಿದ್ರೆ, ನಮ್ಮ ಮುಳಬಾಗಿಲು ಘಟಕದಲ್ಲಿ 13 ರೂಪಾಯಿ ಎಕ್ಸ್ಟ್ರಾ ವಸೂಲಿ ಮಾಡ್ತಿರೋದು ಒಂಥರ ದುರದೃಷ್ಟಕರ. ಇದೇನಾದರೂ ತಾಂತ್ರಿಕ ದೋಷವಾಗಿದ್ದರೆ ಶೀಘ್ರವಾಗಿ ಇದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ 1 ರೂಪಾಯಿ 2 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಸುಮಾರು ವೃದ್ಧರನ್ನು ಅರ್ಧ ದಾರಿಯಲ್ಲಿ ಇಳಿಸ್ಬಿಟ್ಟಿರೋ ಒಂದು ಘಟನೆಗಳು ಸಹ ಈ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳಲ್ಲಿ ನಡೆದಿರುವಂಥ ಘಟನೆಗಳು ಉದಾಹರಣೆಗಳಿದೆ. ಅದೇ ಈಗ 13 ರೂಪಾಯಿ ಎಕ್ಸ್ಟ್ರಾ ಪಡ್ಕೊಂಡಿದ್ದಾರಲ್ಲ, ಇದಕ್ಕೆ ಹೊಣೆ ಯಾರು? ಇದು ಹೇಗೆ ನೀವು ಸಾರ್ವಜನಿಕರಿಗೆ ಅಥವಾ ಪ್ರಯಾಣಿಕರಿಗೆ ಹಿಂಪಡಿಸ್ತೀರಾ? ಇದೊಂದು ಸ್ವಲ್ಪ ದಯವಿಟ್ಟು ಶೀಘ್ರವಾಗಿ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು, ತಾಂತ್ರಿಕ ದೋಷವಾಗಿದ್ದರೆ ಇದನ್ನು ಸರಿಪಡಿಸಬೇಕು. ಇಲ್ಲ ಇದಕ್ಕೆ ಹೆಚ್ಚಳ ಮಾಡೋಕ್ಕೆ ಯಾರು ಹೊಣೆಯಾಗಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಾನು ಆಗ್ರಹಿಸ್ತಾ ಇದ್ದೀನಿ.